ಅರಿವು ನೆರವು ಸದಾ ನಿಮ್ಮೊಂದಿಗೆ. ಅರಿವು ನೆರವು ಸೇವಾ ಸಂಸ್ಥೆಯ ಕಾರ್ಯಕ್ರಮ. ಅರಿವಿನ ಜೊತೆ ನೆರವಿನ ಸಹಾಯ ಹಸ್ತ. ಕುಚುಕು 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 ಆ ಕಾಲ ಬರ್ತೈತೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ತಿಳಿಸುತ್ತಾ ಟ್ರಸ್ಟ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮೂರನ್ನ ಸೆಲೆಕ್ಷನ್ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದು ಎಲ್ಲ ಜನರು ಈ ಒಂದು ಕ್ಯಾಂಪ್ನ ಒಂದು ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾನು ಏನ್ ಹೇಳ್ಕೊಂಡ್ರೆ ಈ ಒಂದು ತಪಾಸಣೆಯ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಅಕ್ಕಿ ಜನಾಂಗದ ಕಾಲೋನಿಯಲ್ಲಿ ಅಚ್ಚುಕಟ್ಟಾಗಿ ಜನಾಂಗಕ್ಕೆ ಒಂದು ಸದುಪಯೋಗ ಪಡಿಸಿಕೊಳ್ಳಿ. ಡಾಕ್ಟರ್ಸ್ ಬಂದಿದ್ದಾರೆ, ಸ್ಟಾಫ್ ಬಂದಿದ್ದಾರೆ, ಸೊ ಅವರ ಸಲಹೆಯನ್ನು ಪಡೆಯಿರಿ. ಅರಿವು ನೆರವು ಸೇವಾ ಸಂಸ್ಥೆಯ ಕಾರ್ಯಕ್ರಮ. ಅರಿವಿನ ಜೊತೆ ನೆರವಿನ ಸಹಾಯ ಹಸ್ತ. ಹಕ್ಕಿ ಪಿಕ್ಕಿ ಕಾಲನಿಯ ಜನರಿಗೆ ನೆರವಿನ ಹಸ್ತ. ಆರೋಗ್ಯವೇ ಭಾಗ್ಯ ಎಂಬ ಘೋಷಣೆಯೊಂದಿಗೆ ನೆರವಿನ ಹಸ್ತ. ಅರಿವು ನೆರವು ಸಂಸ್ಥೆಗೆ ಇದು ನಮ್ಮ ಸಲಾಂ. ಅರಿವು ನೆರವು ಸೇವಾ ಸಂಸ್ಥೆ ಬರೀ ಹೆಸರಿಗಷ್ಟೇ ಅಲ್ಲ, ಅರಿವು ಮೂಡಿಸೋ ಜೊತೆಗೆ ನೆರವು ನೀಡೋ ಕೆಲಸಕ್ಕೆ ಮುನ್ನಡಿ ಬರೆದಿದೆ ಈ ಸಂಸ್ಥೆ. ಬನ್ನೇರುಘಟ್ಟದ ಅರಿವು ಕಾಣದಿರೋ ಜಾಗದಲ್ಲಿ ನೆರವಿನ ಕಾರ್ಯಾಚರಣೆ ಕೈಗೊಂಡ ಜಿ ರವಿನಂದನ್, ರಕ್ಷಿತಾ ಸಿಂಗ್, ರಂಜಿತ್ ಮತ್ತು ಶಿವರಾಮ್ ಅವರನ್ನ ಒಳಗೊಂಡ ಸಂಸ್ಥೆ ನಾರಾಯಣ ಹೆಲ್ತ್ ಅವರ ಸಹಕಾರದೊಂದಿಗೆ ಡಾಕ್ಟರ್ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ನಾರಾಯಣ ಹೃದಯಾಲಯ ವತಿಯಿಂದ ಈ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ರಕ್ಷಾ ಅವ್ರಿಗೆ ಮತ್ತು ಎಲ್ಲ ಬನ್ನೇರುಘಟ್ಟ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ಜೈರಾಮ್, ಬನ್ನೇರುಘಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿಸಿಎಂ ಮಂಜುನಾಥ್, ವರ್ಚು ಇನ್ಸ್ಟಾ ಬಿಲ್ಡರ್ಸ್ ಮಾಲೀಕರಾದ ಶ್ರೀಯುತ ಅರವಿಂದ್ ಕುಮಾರ್ ಹಾಗೂ ಓರಿಯನ್ ಗ್ರೂಪ್ ಮುಖ್ಯಸ್ಥರಾದ ಎಚ್.ವಿ. ಗುರುಮೂರ್ತಿ, ವಕೀಲರಾದ ಟಿ.ಜಿ. ರವಿಕುಮಾರ್ ಅವರ ಸಹಕಾರದೊಂದಿಗೆ ಹೈಕೋರ್ಟ್ ಜಡ್ಜಸ್ನು ಕರೆಸೋಣ ಇಲ್ಲಿಗೆ. ಏನು ಒಂದು ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು, ಅದನ್ನೆಲ್ಲನೂ ಭರಿಸುವಂಥದ್ದಕ್ಕೆ ಸರ್ಕಾರ ಇಲ್ಲಿಗೆ ಬಂದ್ರೆ ಅಚ್ಚುಕಟ್ಟಾಗಿ ಅವರೇ ಬರೆಸ್ತಾರೆ, ಒಳ್ಳೆ ಫ್ರೀ ಎಜುಕೇಶನ್ ಕೊಡ್ತಾರೆ. ಸಮಾನ ಮನಸ್ಕರ ತಂಡದಲ್ಲಿ ರಾಜೇಶ್, ಎಚ್.ಎನ್. ತರುಣ್ ಹಾಗೂ ವೆಂಕಟೇಶ್ ಸೇರಿ ನೆರವಿನ ಕಾಯಕಕ್ಕೆ ಕೈ ಜೋಡಿಸಿದ ಸಂಸ್ಥೆ. ಬನ್ನೇರುಘಟ್ಟದ ಹಕ್ಕಿ ಪಿಕ್ಕಿ ಕಾಲನಿಯ ಬುಡಕಟ್ಟು ಜನಾಂಗಕ್ಕೆ ಆರೋಗ್ಯದ ಅರಿವನ್ನ ಮೂಡಿಸಿ ಆರೋಗ್ಯವೇ ಭಾಗ್ಯ ಎಂಬ ವೇದ ವಾಕ್ಯದೊಂದಿಗೆ ಆರೋಗ್ಯ ಶಿಬಿರ ಏರ್ಪಡಿಸಿದ ಸಮಾಜಮುಖಿ ಕಾರ್ಯಕ್ರಮದ ಝಲಕ್ ಎಲ್ಲಿದೆ ನೋಡೋಣ ಬನ್ನಿ. ಇವತ್ತಿನ ಕಾರ್ಯಕ್ರಮ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಆರೋಗ್ಯ ಶಿಬಿರ, ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ. ಇಲ್ಲಿ ಅಕ್ಕಿಪಿಕ್ಕಿ ಕಾಲೋನಿನಲ್ಲಿ ಇದು ಮೊದಲನೇ ಬಾರಿ ನಾರಾಯಣ ವತಿಯಿಂದ ಇಲ್ಲಿ ಬಂದು ನಾವು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ಜನರು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಅದರದ್ದು ಆದಷ್ಟು ಒಂದು ಬೆನಿಫಿಟ್ನ ಗಳಿಸ್ಬೇಕಂತ ನಮ್ಮ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಕಡೆ ಎಲ್ಲ ಮಾಡೋದು ಉದ್ದೇಶ ಇದೆಯಾ? ಖಂಡಿತ. ನಾವು ಇವಾಗಂತಲ್ಲ, ಭಾಳ ವರ್ಷದಿಂದ ಎಲ್ಲ ಕಡೆ ನಾವು ಈ ಥರ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೂ ಸಹ ಮುಂದಿನ ಇನ್ನೊಂದು ಸತಿ ಬರಬೇಕಂದ್ರೆ ಬಂದು ನಾವು ಈ ಥರ ಒಂದು ಶಿಬಿರವನ್ನು ಮಾಡೋ ಒಂದು ಬಯಸ್ತೇವೆ. ಎಲ್ರಿಗೂ ನಮಸ್ಕಾರ. ಈ ಹಕ್ಕಿ ಬಿಕ್ಕಿ ಕಾಲೋನಿಯಲ್ಲಿ ನಮ್ಮ ವಕೀಲರಾದಂಥ ರಕ್ಷಿತಾ ಮೇಡಮ್ ಅವರು, ಮಂಜುನಾಥ್ ಸರ್ ಅವರು ನೇತೃತ್ವದಲ್ಲಿ ಈ ಒಂದು ನಾರಾಯಣ ನೇತ್ರಾಲಯವರು ಮಾಡ್ತಾ ಇರೋವಂಥ ಒಂದು ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಬಟ್ ಮುಂದೆ ಆಗುವಂಥದ್ದು ಏನು ಹೇಳ್ತಾ ಇದ್ರಿ ತಾವುಗಳು, ಇನ್ನೂ ಕಾರ್ಯಕ್ರಮಗಳು ಇದಾವೆ ಅಂತ ಅಂದ್ಕೊಂಡು ಇದನ್ನು ನಾನು ವಕೀಲರ ಸಂಘಕ್ಕೂ ಒಂದು ಗಮನಕ್ಕೆ ತಂದು ಮತ್ತು ಇದಕ್ಕೊಂದು ಸರ್ಕಾರಕ್ಕೂ ಗಮನಕ್ಕೆ ತಂದು
ಈ ಒಂದು ಕಾರ್ಯಕ್ರಮವನ್ನು ಎತ್ಕೊಂಡು ಹೈಕೋರ್ಟ್ ಜಡ್ಜನ್ನೇ ಕರೆಸಿ, ಲೋಕಾಯುಕ್ತ ಸಾಹೇಬರುಗಳನ್ನೇ ಕರೆಸಿ ಒಂದು ಉನ್ನತ ಮಟ್ಟಕ್ಕೆ ಇಟ್ಕೊಂಡು ಶಿಬಿರನ್ನು ಎತ್ಕೊಂಡು ಒಂದು ಯಶಸ್ವಿಗೊಳಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಟೈಪಲ್ಲಿ ಹೇಳ್ತಾ, ಮುಂದೆ ದಿನಗಳು ಎಲ್ಲರನ್ನೂ ಸದುಪಯೋಗಪಡಿಸ್ಕೊಳ್ಳಿ. ಮಂಜುನಾಥ್ ಸರ್ ಅಂತವ್ರು ಇರೋದ್ರಿಂದ ಅವರು ಗ್ರಾಮ ಪಂಚಾಯತಿಯಲ್ಲಿ ಅವರು ಒಂದು ಅವಕಾಶ ಕೊಟ್ಟು ನಮ್ಮ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಇಟ್ಕೊಂಡು ಭಾಳಷ್ಟು ಹಿಂದೆ ಇದ್ದಾರೆ. ಬಟ್ ಅವ್ರನ್ನೆಲ್ಲ ತಪಾಸಣೆ ಮಾಡಲಿ, ಆರೋಗ್ಯವಂತರಾಗಿರಲಿ ಅಂತ ನಾನು ಬಯಸುವಂಥದ್ದು. ಭಾಳಷ್ಟು ನೀರಿಲ್ಲ ಅಂತ ಇದ್ದರು. ಮಂಜಣ್ಣ ಅವ್ರಿಗೆ ಹೇಳ್ತಾ ಆ ನೀರು ತರಿಸ್ಕೊಳ್ಳಿ, ಸರ್ಕಾರ ಅವ್ರದ್ದೇ ಇದೆ, ಅವ್ರದ್ದೇ ಇರೋದ್ರಿಂದ ಇಟ್ಕೊಂಡು ಯಾವ ಮಟ್ಟದಲ್ಲಿ ಕೊಡಬೇಕಾಗಿದ್ದರೆ ಇಟ್ಕೊಂಡು ನೀರು ತರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಲಿ ಅಂತ ಹೇಳ್ತಾ, ಎಲ್ಲರೂ ಅಕ್ಕಿ ಪಿಕ್ಕಿ ಕಾಲೋನಿಯವರು ಎಲ್ಲ ಸದುಪಯೋಗಪಡಿಸ್ಕೊಳ್ಳಿ ಆ ಆರೋಗ್ಯ ಶಿಬಿರವನ್ನು. ಹೆಲ್ತಿಯಾಗಿರಲಿ, ಆರೋಗ್ಯ ಒಂದಿದ್ದರೆ ಇಟ್ಕೊಂಡು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ಭುವನೇಶ್ವರಿ ತಾಯಿ ಒಂದು ಉದ್ಘಾಟನೆ ಮಾಡ್ತಾ ಮುಖಾಂತರ ಈ ಒಂದು ಚಾಲನೆ ಕೊಟ್ಟಿದ್ದೀವಿ. ಆರೋಗ್ಯವಂತರಾಗಿರಲಿ, ಎಲ್ಲರೂ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಮಂಜುನಾಥ್ ಸರ್ ಅವ್ರಿಗೂ ಇನ್ನೂ ಒಂದು ಶಕ್ತಿ ಕೊಡಲಿ. ರಮೇಶ್ ಅಣ್ಣವರು, ಅವ್ರ ಸ್ನೇಹಿತರುಗಳೆಲ್ಲ, ಚಂದ್ರಣ್ಣ ಅವರು ಇರಲ್ಲ ನಾನು, ಮತ್ತು ನಮ್ಮ ಹಕ್ಕಿ ಪಿಂಕಿ ಕಾಲೋನಿಯ ರವೀಶ್ ಅವರು ಕೂಡ ಒಳ್ಳೆಯದಾಗಲಿ. ಇನ್ನು ಇದನ್ನೆಲ್ಲ ನಮ್ಮಂಥವ್ರನ್ನೆಲ್ಲ ಸದುಪಯೋಗಪಡಿಸ್ಕೊಂಡು ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಒಂದು ಗ್ರಾಮನ್ನ ಮುಂದುವರಿಸಲಿ ಅಂತ ಹೇಳ್ತಾ ಬಯಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಏನು ಇದನ್ನ ನಾರಾಯಣ ಹೃದಯದಿಂದ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದಾರೆ, ಅವ್ರಿಗೆಲ್ಲ ಒಂದನ್ನು ಹೇಳ್ತಾ, ಏನು ಅಕ್ಕಿ ಪಿಕ್ಕಿ ಕಾಲೋನಿ ಹಿಂದುಳಿದಿದೆ ಅವರಿಗೆಲ್ಲ ಒಂದು ಆರೋಗ್ಯವಾಗಿ ಇರಲಿ ಅಂತ ನಾರಾಯಣ ಹೃದಯದಿಂದ ರಕ್ಷಿತಾ ಮೇಡಮ್ಮು ಅವ್ರ ಸಂಗಡಿಗರಿಗೆಲ್ಲ ಸೇರಿಕೊಂಡು ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಒಂದು ವಂದನೆಗಳು. ಆಮೇಲೆ ಇಲ್ಲಿರುವ ರವಿಶಂಕರ್ ಆಗಲಿ, ನಮ್ಮ ರಮೇಶ್ ಆಗಲಿ, ನಮ್ಮ ಮೆಂಬರು ಶ್ರೀಕಾಂತ್ ಆಗಲಿ, ಇವರೆಲ್ಲ ಸೇರಿಕೊಂಡು ಇಲ್ಲಿ ಆರೋಗ್ಯ ಶಿಬಿರನ ಒಂದು ಯಶಸ್ವಿಗೊಳಿಸಲಿ. ಇವರೆಲ್ಲ ಸಹಕಾರ ಆಗಲಿ. ನಮ್ಮ ಬಂದಿರೋ ವೈದಿಕರು, ಆಮೇಲೆ ಅವರ ಸಂಗಡಿಗರು, ಅವ್ರಿಗೆಲ್ಲರಿಗೂ ಹೃತ್ಪೂರ್ವ ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ನಾವಿಲ್ಲಿ ಬಂದು ನಮ್ಮ ಅರಿವು ನೆರವು ಸಂಸ್ಥೆಯಿಂದ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ವಿ. ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಜನರಿಗೆ ಹೆಲ್ತಿನ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳಿಸ್ಬೇಕು ಅಂತ ನಮ್ಮಲ್ಲಿ ಒಂದು ಆಸೆ ಇತ್ತು. ಮೊದಲನೇದೇ ಪ್ರೋಗ್ರಾಮ್ ನಾವು ಜನರ ಒಳ್ಳೆಯದಾಗಿ ಹಿತ ಆಗಲಿ ಅಂತ ಹೇಳಿ ಒಂದು ಹೆಲ್ತ್ ಕ್ಯಾಂಪ್ ಮೂಲಕನೇ ಮಾಡಬೇಕು ಅಂತ ಇದ್ವಿ. ಸೊ ನಾವು ನಮ್ಮ ಅಧ್ಯಕ್ಷರಾದ BCM ಮಂಜುನಾಥ್ ಸರ್ ಹತ್ರ ಈ ಮಾತನ್ನ ಹೇಳಿದ್ರು. ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅವ್ರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ವಕೀಲರ ಸಂಘದ ಸೆಕ್ರೆಟರಿ ಆದ ನಮ್ಮ TJ ರವಿ ಸರ್ ಹತ್ರನೂ ನಾವು ಈ ಮಾತನ್ನ ಹೇಳಿದಾಗ ಇವತ್ತು ಅವ್ರು ಬಂದು ನಮಗೆ ತುಂಬ ಸಹಕರಿಸಿದ್ದಾರೆ. ಮತ್ತು ಆಪರೇಷನ್ಸ್, ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕು, ಫ್ರೀಯಾಗಿ ಮಾಡಿಸೋಣ, ಲಯನ್ ಕ್ಲಬ್ ಮಾಡೋಣ, ಇದನ್ನು ಇನ್ನೂ ಮುಂದೆಗೆ ತಗೊಂಡು ಹೋಗೋಣ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಲೋಕಾಯುಕ್ತ ಅವ್ರಿಗೆ, ಜಡ್ಜಸ್ಗೆ ಮತ್ತು ಬೇರೆ ವಕೀಲರಿಗೂ ಹೇಳೋಣ ಅಂತ ಹೇಳಿ ಈ ಪ್ರೋಗ್ರಾಮ್ಗೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ UT ಖಾದರ್ ಸರ್ ಮತ್ತು UT ಇಫ್ತಿಕಾರ್ ಸರ್ ಬರಬೇಕಾಗಿತ್ತು. ಅವರು ಒಂದು ಇದರಿಂದ ಅವರು ಬರ್ಲಿಕ್ಕೆ ಆಗಲಿಲ್ಲ, ಅವರು ಸೆಷನ್ಸಲ್ಲಿದ್ದಾರೆ, ಅದ್ರ ಕಾರಣದಿಂದ ಅವ್ರು ಬರ್ಲಿಕ್ಕೆ ಆಗಿಲ್ಲ. ಸೊ ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ನಡೆಸ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿರೋ ನಮ್ಮ ಸ್ನೇಹಿತರಾದ ರಮೇಶ್ ಸರು ಮತ್ತು ಅವ್ರು ತುಂಬ ಚೆನ್ನಾಗಿ ಬಂದು ಸಹಕರಿಸಿದ್ರು. ರವಿಶಂಕರ್ ಸರು, ಮೆಂಬರ್ಸ್ ಇವರು ಶ್ರೀಕಾಂತ್ ಸರು ಬಂದು ತುಂಬ ಹೆಲ್ಪ್ ಮಾಡಿದ್ರು ನಮಗೆಲ್ಲರಿಗೂ. ಸೊ ತುಂಬ ಸಂತೋಷ ಆಯಿತು. ಸೊ ಇದನ್ನು ಉಪಯೋಗ ಮಾಡಿಕೊಂಡು ಎಲ್ಲರಿಗೆ ಚೆನ್ನಾಗಾದರೆ ಸಾಕು. ಸರ್ ಹೇಳಿರುವ ಹಾಗೆ ನೀರಿನ ವ್ಯವಸ್ಥೆ ಬೇಕು, ನೀರಿನ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.